ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸುಮಾರು ವಿಷಯಗಳನ್ನು ಮಾಡಿದ್ವಿ. ಪವರ್ ಆ್ಯನಿಮಲ್ ಬಗ್ಗೆ ಒಂದು ಮೆಡಿಟೇಷನ್ ಮಾಡಿಸ್ದೆ. ಕೆಲವರು ಗೊತ್ತಾಯಿತು ಅಂತಂದ್ರಿ, ಕೆಲವರು ಪವರ್ ಆ್ಯನಿಮಲ್ ಯಾವುದು ಅಂತ ಗೊತ್ತಾಗಲಿಲ್ಲ ಅಂತಂದ್ರಿ, ತೊಂದರೆ ಇಲ್ಲ. ಕೆಲವೊಮ್ಮೆ ನಮಗೆ ಕೆಲವೊಂದು ವಿಷಯ ಸ್ವಲ್ಪ ಗೊತ್ತಾಗೋದಕ್ಕೆ ತಡ ಆಗುತ್ತೆ. ಹಾಗಂತಂದರೆ ನಮಗದು ಗೊತ್ತೇ ಆಗಲ್ಲ ಅಂತಲ್ಲ, ಅಥವಾ ನಮಗೆ ಪವರ್ ಆ್ಯನಿಮಲ್ಲೇ ಇಲ್ಲ ಅಂತಲ್ಲ. ಈಗ ಉದಾಹರಣೆಗೆ ನಮ್ಮ ಕುಲದೇವ್ರು ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ, ಮನೆ ದೇವ್ರು ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಂತ ಹೇಳೋರಿಗೆ ಮನೆ ದೇವರೇ ಇಲ್ಲ, ಕುಲದೇವರೇ ಇಲ್ಲ ಅಂತಲ್ಲ, ಇದೆ, ಆದರೆ ನಮಗೆ ಗೊತ್ತಿಲ್ಲ ಅಷ್ಟೇ. ಇನ್ನೂ ಸೂಕ್ತವಾದ ಉದಾಹರಣೆ ಹೇಳಬೇಕು ಅಂತಂದರೆ, ಜೋಸೆಫ್ ಪ್ರೀಸ್ಲಿ ಅವರು ಆಕ್ಸಿಜನ್ ಇದೆ ಗಾಳಿಯಲ್ಲಿ ಅಂತ ಹೇಳಿ, ಗಾಳಿ ನಾವು ಬ್ರೀದ್ ಮಾಡ್ತೀವಿ, ಇದನ್ನೆಲ್ಲ ಕಂಡುಹಿಡಿದ್ರು. ಇದಕ್ಕೆ ಮುಂಚೆ ನಾವು ಉಸಿರಾಡಲೇ ಇಲ್ಲ, ಬ್ರೀದ್ ಮಾಡಲೇ ಇಲ್ಲ, ಆಕ್ಸಿಜನ್ ಇರಲೇ ಇಲ್ಲ ಅಂತ ಅಲ್ವಾ, ಅದು ಇತ್ತು, ನಮಗೆ ಗೊತ್ತಿಲ್ಲ ಅಷ್ಟೇ. ಅದೇ ಥರ ಅಂತ ಅಂದ್ಕೊಳ್ಳಿ. ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಒಂದು ಕಥೆನ ಹೇಳ್ತೀನಿ ನಿಮಗೆ. ಆ ಕತೆ ನಾನು ಹೇಳ್ತಾ ಇರೋ ವಿಡಿಯೋಗೆ ಸಂಬಂಧಪಟ್ಟಿದ್ದಾದ್ರಿಂದ ಹೇಳ್ತೀನಿ. ಒಂದು ಶಾಲೆಯಲ್ಲಿ ಮಕ್ಕಳೆಲ್ಲ ಕೂತಿರ್ತಾರೆ, ಹೊಸ ವರ್ಷ ಪ್ರಾರಂಭ ಆಗ್ತಿರತ್ತೆ. ಒಂದು ಟೀಚರ್ ಬರ್ತಾರೆ. ಬಂದುಬಿಟ್ಟು ಅವ್ರು ಹೇಳ್ತಾರೆ, ಮಕ್ಕಳೇ ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ, ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂತ ಹೇಳಿಬಿಟ್ಟು ಒಂದು ನೋಟು, ಒಂದು 500 ರೂಪಾಯಿ ನೋಟನ್ನು ತೊಗೊಂಡು ಯಾರಿಗೆ ಬೇಕು ಈ ನೋಟು ಅಂತ ಕೇಳ್ತಾರೆ. ಸಹಜ ಅಲ್ವಾ, ಎಲ್ಲ ಮಕ್ಕಳು ನನಗೆ ಅಂತಾರೆ. ಹಾಂ ಕೂತ್ಕೊಳ್ಳಿ, ಕೊಡ್ತೀನಿ, ಆದರೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೇನು ಮಾಡ್ತಾರೆ, ಆ ನೋಟನ್ನು ಪೂರ್ತಿ ಹಿಸಕ್ಬಿಡ್ತಾರೆ, ಕ್ರಂಬಲ್ ಮಾಡಿಬಿಟ್ಟು ಈಗ ಯಾರಿಗೆ ಬೇಕು ಈ ನೋಟು ಅಂತ ಕೇಳ್ತಾರೆ. ಆಗಲೂ ಎಲ್ಲ ಮಕ್ಕಳು ನನಗೆ ಅಂತ ಕೈ ಎತ್ತುತ್ತಾರೆ. ನಂತರ ಏನು ಮಾಡ್ತಾರೆ, ತಡೀರಿ ಇನ್ನೂ ತಡ್ಕೊಳ್ಳಿ ಸ್ವಲ್ಪ ಅಂತ ಹೇಳಿಬಿಟ್ಟು ನೆಲಕ್ಕೆ ಹಾಕಿ ಕಾಲಲ್ಲಿ ತುಳಿದು ಬಿಡ್ತಾರೆ. ಸ್ವಲ್ಪ ಎಲ್ಲ ಕೊಳೆ ಆಗತ್ತದು. ಕೊಳೆ ಆದಮೇಲೆ ತೊಗೊತಾರೆ. ನೀವು ಕೇಳ್ಬೋದು, ನೋಟನ್ನು ತುಳಿಬೋದು ಅಂತ. ಇವರೊಂದು ಪಾಠವನ್ನು ಹೇಳೋದಕ್ಕೆ ಅವರು ಮಾಡ್ತಾ ಇದ್ದಾರೆ. ಸೊ ಸರಿ ತಪ್ಪಿಗೆ ಹೋಗಬೇಡಿ, ಪಾಠವನ್ನು ಮಾತ್ರ ತಿಳ್ಕೊಳ್ಳಿ. ಮತ್ತು ಆ ನೋಟನ್ನು ಮತ್ತೆ ತೆಗೆದುಬಿಟ್ಟು ಈಗ ಯಾರಿಗೆ ಬೇಕು ಅಂತ ಹೇಳ್ತಾರೆ. ಆವಾಗಲೂ ಎಲ್ಲ ನನಗೆ ಬೇಕು ಅಂದರೆ ಅದು ಸ್ವಲ್ಪ ಮಣ್ಣೆಲ್ಲ ಆಗಿರುತ್ತೆ, ಬೇಕು ಅಂತ ಕೇಳ್ತಾರೆ. ಮತ್ತು ಅದನ್ನು ನೀರಲ್ಲಿ ಅದ್ದುಬಿಟ್ಟು ತೆಗಿತಾರೆ, ಅದು ಒದ್ದೆ ಆಗುತ್ತೆ. ಈಗ ಯಾರಿಗೆ ಬೇಕು ಅಂತ ಕೇಳ್ತಾರೆ, ಎಲ್ಲ ನನಗೆ ಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ಮಕ್ಕಳಿಗೆ ನೀತಿ ಪಾಠ. ನೋಡಿ ಮಕ್ಕಳೇ, ಇದು ಮಡಿಸಿದ್ರೂ ಸರಿ, ಹಿಸ್ಕಿದ್ರೂ ಸರಿ, ನೆಲಕ್ಕೆ ಬಿದ್ದು ಅಪ್ಪಳಿಸಿದ್ರು, ತುಳಿಯಲ್ಪಟ್ಟರೂ ಸರಿ, ನೀರಲ್ಲಿ ಬಿದ್ದರೂ ಸರಿ, ಅದರ ಒಂದು ಮೌಲ್ಯ, ಬೆಲೆ ಏನಿದೆ, ವ್ಯಾಲ್ಯೂ ಕಡಿಮೆ ಆಗಲಿಲ್ಲ. ಇದೇ ಥರ ನಮ್ಮ ಜೀವನದಲ್ಲೂ ಸುಮಾರು ಒಂದು ಸಿಚುವೇಶನ್ಸ್ ಬರುತ್ತೆ, ಸುಮಾರು ಒಂದು ಪರಿಸ್ಥಿತಿಗಳು ಬರುತ್ತೆ. ನಮ್ಮನ್ನು ಹೊಸಕಿ ಹಾಕ್ಬೋದು. ಜೀವನದ ಪರಿಸ್ಥಿತಿ ಇರ್ಬೋದು, ಅಥವಾ ಜನಗಳಿರ್ಬೋದು, ನಮ್ಮ ಸುತ್ತಮುತ್ತ ಇರೋ ಜನಗಳಿರ್ಬೋದು. ನೆಲಕ್ಕೆ ಹಾಕಿ ತುಳಿಬೋದು, ನೀರಲ್ಲಿ ಹಾಕಿ ಮುಳುಗಿಸ್ಬೋದು. ಆದರೆ ನಿಮ್ಮ ಬೆಲೆ, ನಿಮ್ಮ ಮೌಲ್ಯ ನೀವು ಇಟ್ಕೊಂಡಿದ್ರೆ ಯಾರೂ ನಿಮ್ಮನ್ನು ಗುಂಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೀವು ಚೇತರಿಸ್ಕೊಂಡು ಬರ್ತೀರಾ. ಬೌನ್ಸಿಂಗ್ ಬ್ಯಾಕ್ ಅಂತ ಏನು ಹೇಳ್ತಾರೆ, ಅದು ಸಾಧ್ಯ ಅಂತ ಹೇಳ್ತಾರೆ. ಮತ್ತು ಏನು ಮಾಡ್ತಾರೆ, ಇದಿಷ್ಟು ಆದಮೇಲೆ ಆ ನೋಟನ್ನು 2 ಭಾಗವಾಗಿ ಹರಿದು ಬಿಡ್ತಾರೆ. ಈಗ ಯಾರಿಗೆ ಬೇಕು ಅಂತಾರೆ, ಎಲ್ಲರೂ ನಮಗೆ ಬೇಡ ಅಂತ ಹೇಳ್ತಾರೆ. ಯಾಕೆ ಅಂತಂದಾಗ, ಹರಿದಾಗ ಅದರ ಮೌಲ್ಯ ಮುಗಿದು ಹೋಗುತ್ತೆ. ಹಾಗೆ ನೀವು ಯಾರನ್ನಾದರೂ ನಿಮ್ಮನ್ನು ಹರಿಯೋದಕ್ಕೆ ಬಿಟ್ಟರೆ ನಿಮ್ಮ ಮೌಲ್ಯ ಮುಗಿದು ಹೋಗುತ್ತೆ. ಸೊ ಅಲ್ಲಿವರೆಗೂ ಬಿಡಬೇಡಿ ಸ್ನೇಹಿತರೆ. ಬಾಕಿ ಎಲ್ಲ ನಡೆದ್ರೂ ನೀವು ನಿಮ್ಮ ಮೌಲ್ಯವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಸೊ ಪವರ್ ಆ್ಯನಿಮಲ್ ಮೆಡಿಟೇಷನ್ ಮಾಡಿದ್ವಿ, ನೀವು ಮಾಡಿಬಿಟ್ಟು ಕೆಲವರಿಗೆ ನಿಮ್ಮ ಪವರ್ ಆ್ಯನಿಮಲ್ ಗೊತ್ತಾಯಿತು, ಕೆಲವರಿಗೆ ಗೊತ್ತಾಗಲಿಲ್ಲ ಅಂತಂದ್ರಿ, ಮತ್ತೆ ಮಾಡಿ. ಕೆಲವೊಂದು ನಮ್ಗೆ ಇವತ್ತು ಗೊತ್ತಾಗ್ತಿದ್ರೆ ಮತ್ತೆ ಮಾಡಿದಾಗ ಗೊತ್ತಾಗತ್ತೆ. ಕೆಲವು ಸಿನಿಮಾಗಳು ಹಾಗೆ ಅಲ್ವ, ಒಂದೇ ಸತಿ ನೋಡಿದಾಗ ಅರ್ಥ ಆಗಲ್ಲ, 2ನೇ ಸರ್ತಿ 3ನೇ ಸತಿ ನೋಡಿದಾಗ ಕೆಲವೊಂದು ವಿಷಯಗಳು ನಮಗೆ ತಿಳಿಯಾಗಿ ಅರ್ಥ ಆಗುತ್ತೆ. ಅದೇ ಥರ ಇವತ್ತು ನಾನು ನಿಮಗೆ ಇನ್ನೂ ಕೆಲವು ಪ್ರಾಣಿಗಳ ಬಗ್ಗೆ, ಪವರ್ ಆ್ಯನಿಮಲ್ಸ್ ಏನು, ಅದರ ಒಂದು ಸಿಗ್ನಿಫಿಕೆನ್ಸ್ ಏನು, ಅದರ ಅರ್ಥ ಏನು, ತಾತ್ಪರ್ಯ ಏನು ಅಂತ ಹೇಳ್ತೀನಿ. ಸೊ ಮೊದಲಿಗೆ ಬೆಕ್ಕನ್ನು ತಗೊಳ್ಳೋಣ. ಅಯ್ಯೋ ಬೆಕ್ಕು ಅಪಶಕುನ ಅಲ್ವಾ ಅಂತಂದರೆ, ಇಲ್ಲ, ನಾವು ಅಂದ್ಕೊಳ್ಳೋದ್ರ ಮೇಲೆ ಎಲ್ಲ ಹೋಗುತ್ತೆ. ಬೆಕ್ಕು ಅಡ್ಡ ಹೋದರೆ ಅಂತ ಅನ್ನೋದು ಯಾಕೆ ಹಾಗೆ ಹೇಳ್ತಿದ್ರು ಒಂದಾನೊಂದು ಕಾಲದಲ್ಲಿ ಅಂತಂದಾಗ, ಮೊದಲು ಬೆಕ್ಕಿನ ಒಂದು ನ್ಯಾಚುರಲ್ ಫುಡ್ ಯಾವುದು, ನೈಜವಾದ ಸಹಜವಾದ ಊಟ ಅದರದ್ದು ಇಲಿ. ಓಡೋ ಇಲಿನ ಅಟ್ಟಿಸ್ಕೊಂಡು ಹೋಗಿ ತಿನ್ನೋದು ಬೆಕ್ಕಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಹಾಲು ಮೊಸರು ಅದು ಬೇರೆ, ಬಟ್ ಇದು ಒಂಥರ ಅದಕ್ಕೆ ಚಾಟ್ ತಿನ್ನಂಗೆ ಅಂತ ಇಟ್ಕೊಳ್ಳಿ. ಸೊ ಇಲಿ ಹೋಗ್ತಾ ಇತ್ತು ಅಂದರೆ ಬೆಕ್ಕು ಹೋಗುತ್ತೆ. ಸೊ ಬೆಕ್ಕು ಅಡ್ಡ ಹೋಯಿತು ಅಂತಂದರೆ, ನೀವು ಲಾಜಿಕಲ್ ರೀಸನಿಂಗ್ ನೋಡಿದಾಗ, ಮೊದಲೆಲ್ಲ ಪ್ಲೇಗ್ ಅಂತ ಬಂದಾಗ ಅದು ಇಲಿಯಿಂದ ಹರಡುವಂಥ ಕಾಯಿಲೆ. ಪ್ಲೇಗ್ ಅಂತ ಬಂದಾಗ ಅದು ಮಾರಣಾಂತಿಕ, ಅಂದರೆ ಫೇಟಲ್, ಸಾವು ಮಾತ್ರ. ಅದಕ್ಕೆ ರೋಗಕ್ಕೆ ನಿವಾರಣೆ ಮದ್ದು ಇರಲಿಲ್ಲ. ಸೊ ಆವಾಗ ಇಲಿನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಅಲ್ಲಿ ಇಲಿಗಳಿದೆ ಅಂದರೆ ಅಲ್ಲಿ ಪ್ಲೇಗ್ ಇದೆ ಅಂತ ಹೇಳಿಬಿಟ್ಟು ಅರ್ಥ ಮಾಡ್ಕೊಳ್ತಿದ್ರು. ಹಾಗಾಗಿ ಅಲ್ಲಿ ಹೋಗಬೇಡ ಅಂತಿದ್ರು. ಸೊ ಹಾಗಾಗಿ ನಂತರ ಬರ್ತಾ ಕಾಲಕ್ರಮೇಣ ಅಪಶಕುನ ಅಂತ ಆಗೋಯ್ತು. ಸೊ ಬೆಕ್ಕು ಏನನ್ನು ಸೂಚಿಸುತ್ತೆ ಅಂತಂದರೆ, ಸ್ವಯಂ ಪ್ರೀತಿ, ಸೆಲ್ಫ್ ಲವ್. ನೋಡಿ, ಸ್ವಯಂ ಪ್ರೀತಿ ಬಂದು ಸೆಲ್ಫಿಶ್ ಅಂತ ಅಲ್ಲ.
ಸ್ವಾರ್ಥಿ ಅಂತಲ್ಲ, ಸ್ವಾರ್ಥ ಬೇರೆ, ಸ್ವಯಂ ಪ್ರೀತಿ ಬೇರೆ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ದೇ ಇದ್ದರೆ ಬೇರೆಯವರನ್ನು ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಬೇರೆಯವರು ನಿಮ್ಮನ್ನು ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಸೆಲ್ಫ್ ಲವ್ ಅನ್ನೋದು ತುಂಬ ಮುಖ್ಯ. ಬ್ರೂಸ್ಲಿ ಅವ್ರು ಹೇಳ್ತಾರೆ, ಯು ಕೆನಾಟ್ ಪೋರ್ ಫ್ರಮ್ ಎನ್ ಎಂಟಿ ಕಪ್ ನಾರ್ ಇನ್ ಟು ಅ ಫುಲ್ ಕಪ್ ಅಂತ ಹೇಳ್ತಾರೆ. ಕಪ್ಪು ಫುಲ್ ಆಗಿದ್ರೂ ಹಾಕೋಕ್ಕಾಗಲ್ಲ. ನನಗೆಲ್ಲ ಗೊತ್ತು ಅಂತ ನಾವು ಒಂದು ವಿದ್ಯೆ ಕಲಿಯೋಕ್ಕೆ ಹೋದಾಗ ಏನೂ ಕಲಿಯೋದಿಲ್ಲ, ಯಾಕೆಂದರೆ ಆಲ್ರೆಡಿ ಕಪ್ಪು ಭರ್ತಿಯಾಗಿದೆ, ಅದಕ್ಕೆ ಇನ್ನೇನು ಹಾಕೋದಕ್ಕೆ ಆಗಲ್ಲ. ಎಂಟಿ ಕಪ್ಪಾಗಿ ಹೋಗಬೇಕು. ಅದೇ ಥರ ನಾವು ನಮ್ಮ ಕೆಟಲ್, ನಮ್ಮ ಪ್ರೀತಿ, ನಮ್ಮ ಬಗೆಗಿನ ಪ್ರೀತಿನ ನಾವು ಹೆಚ್ಚಿಸ್ಕೋತಾ ಹೋಗಬೇಕು, ಅದರ ಬಗ್ಗೆ ಗಮನ ಕೊಡ್ತಾ ಹೋಗ್ಬೇಕು. ಇಲ್ಲದ್ರೆ ಬೇರೆಯವ್ರಿಗೆ ಏನನ್ನ ದಾರಿ ಎರೆದು ಕೊಡೋದಕ್ಕೆ ಆಗತ್ತೆ ಹೇಳಿ. ಸೊ ಬೆಕ್ಕು ಅಂತಂದಾಗ ಈ ಒಂದು ಪ್ರಾಣಿಯ ವಿಶೇಷ ಗುಣ ಸ್ವಯಂ ಪ್ರೀತಿ. ಯಾಕೆಂದರೆ ಬೆಕ್ಕು ತನ್ನನ್ನು ತಾನು ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಬೇರೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ತನ್ನ ಮೈಯನ್ನು ಚೆನ್ನಾಗಿ ತಾನೇ ಕ್ಲೀನ್ ಮಾಡ್ಕೊಳ್ಳುತ್ತೆ. ಮತ್ತು ಇದು ಒಂಥರ ಮಿಸ್ಟ್ರಿ ಅಂತ ಹೇಳ್ತಾರೆ, ಅಂದರೆ ಒಂಥರ ನಿಗೂಢ, ಏನೂ ಗೊತ್ತಾಗೋದಿಲ್ಲ. ಈ ಬೆಕ್ಕು ಏನು ಎತ್ತ ಹೇಗೆ ಅಂತ ಗೊತ್ತೇ ಆಗೋದಿಲ್ಲ, ನಿಗೂಢವಾದ ಒಂದು ಪ್ರಾಣಿ ಅಂತ ಹೇಳ್ಬೋದು. ಮತ್ತು ಸೈಕಿಕ್ ಅಂತ ಕೂಡ ಹೇಳ್ತಾರೆ ನೋಡಿ. ಸೈಕಿಕ್ ಬೇರೆ, ಸೈಕೋ ಬೇರೆ. ಸೈಕೋ ಅಂದಾಗ ಸ್ವಲ್ಪ ಹುಚ್ಚು, ಸ್ವಲ್ಪ ತಲೆ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೋಬೋದು. ಸೈಕಿಕ್ ಅಂತ ಹೇಳಿದಾಗ ಒಂದು ಜ್ಞಾನ, ಅಂದರೆ ಅರಿವಿನ ಕಣ್ಣು ತೆರೆದಿದೆ ಅಂತ ಹೇಳಿ. ಕೆಲವು ಅಂದರೆ ಇವಾಗ ಮೆಂಟಲಿಸ್ಟ್ ಅಂತ ಹೇಳ್ತಾರೆ, ಅಂದರೆ ಮೆಂಟಲ್ ಅಂತ ಅಲ್ಲ, ಮೆಂಟಲ್ ಅನ್ನೋದು ಆಡು ಭಾಷೆಯಲ್ಲಿ ಬಂದಿದ್ದು. ಅಂದರೆ ಮನಸ್ಸಿನಲ್ಲಿರೋ ವಿಷಯ ಗೊತ್ತಾಗುತ್ತೆ, ಅಥವಾ ನಡೆಯೋ ವಿಷಯ ಮುಂಚಿತವಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ, ಅದು ಸೈಕಿಕ್ ಎನರ್ಜಿ. ಬೆಕ್ಕಿನ ಒಂದು, ಈ ಪ್ರಾಣಿಯ ಒಂದು ನಿಮ್ಮ ಪವರ್ ಅನಿಮಲ್ ಇದಾಗಿದ್ದರೆ ನೀವು ಸ್ವಯಂ ಪ್ರೀತಿನ ಬೆಳೆಸ್ಕೋಬೇಕು, ಅಥವಾ ನೀವು ಅದರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಒಂದು ನಿಗೂಢತೆನ ಇಟ್ಕೋಬೇಕಂದ್ರೆ ಎಲ್ಲನೂ ಒದರ್ಬಿಡ್ಬಾರ್ದು, ಎಲ್ಲನೂ ಮಾತಾಡಬಾರ್ದು, ಕೆಲವು ವಿಷಯನ ಇಟ್ಕೋಬೇಕು. ಸೈಕಿಕ್ ಅಂತ ಹೇಳಿದಾಗ ಏನು ಎತ್ತ ಅಂತ ಆ ಯೋಚನಾ ಲಹರಿ, ಆ ಅರಿವನ್ನು ನೀವು ಹೆಚ್ಚಿಸ್ಕೋಬೇಕು. ಮತ್ತು ನೆಕ್ಸ್ಟು ನಾನು ಹೇಳೋ ಒಂದು ಪಕ್ಷಿ ಅಂತ ಹೇಳೋಣ, ಗೂಬೆ, ಔಲ್ ಅಂತಂದಾಗ ಅಯ್ಯೋ ಅದು ಅಪಶಕನದ ಪ್ರಾಣಿ ಅಂತ ನೋಡ್ತೀವಿ. ಇಲ್ಲ, ಇದರ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ. ಇದು ತುಂಬ ವೈಸ್, ಅಂದರೆ ತುಂಬ ಜ್ಞಾನಿ ಅಂತ ಹೇಳ್ಬೋದು. ಮತ್ತು ಆಲ್ಕೆಮಿಸ್ಟ್ ಅಂತ ಹೇಳ್ತಾರೆ ಈ ಗೂಬೆನ. ಆಲ್ಕಮಿ ಅಂದರೆ ಏನು? ಯಾವುದೇ ಒಂದು ಕಬ್ಬಣ ಇರ್ಬೋದು, ತಾಮ್ರ ಇರ್ಬೋದು, ಯಾವುದಾದರನ್ನು ಸರಿ, ಆ ಒಂದು ಲೋಹವನ್ನು ತಗೊಂಡು ಅದನ್ನು ಚಿನ್ನವಾಗಿ ಮಾರ್ಪಡಿಸೋದನ್ನು ಆಲ್ಕಮಿ ಅಂತ ಕರೀತಾರೆ. ಪ್ರಪಂಚದಲ್ಲಿ ಇದ್ರ ಬಗ್ಗೆ ತುಂಬ ಮಾತುಗಳಾಗಿದೆ, ತುಂಬ ಜನ ಪ್ರಯತ್ನ ಪಟ್ಟು ವಿಫಲತೆಯನ್ನು ಕೂಡ ನೋಡಿದ್ದಾರೆ. ಈ ಆಲ್ಕೆಮಿಸ್ಟ್ ಅಂತ ಹೇಳಿದಾಗ ಯಾವುದೇ ಒಂದು ವಿಷಯದಲ್ಲಿ ಒಂದು ವಿಶೇಷತೆಯನ್ನು ತಂದುಕೊಡುವಂಥ ಶಕ್ತಿ ಈ ಒಂದು ಗೂಬೆಗೆ ಇರುತ್ತೆ. ಮತ್ತು ಇದು ಎರಡು ಪ್ರಪಂಚಗಳ ಮಧ್ಯೆ ಒಂದು ಕೊಂಡಿ ಅಂತ ಹೇಳ್ಬೋದು. ಅಂದರೆ ನಾವು ಇಲ್ಲಿ ಬದುಕ್ತಾ ಇರುವಂಥ ಈ ಲೌಕಿಕ ಜೀವನಕ್ಕೂ ಆಧ್ಯಾತ್ಮಿಕಕ್ಕೂ ಒಂದು ಕೊಂಡಿ. ಅಂದರೆ ನಾವು ಎಷ್ಟೇ ಆಧ್ಯಾತ್ಮಿಕ ಆದರೂ ದೇಹ ಇರೋದ್ರಿಂದ ನಾವು ದಿನ ಅಲ್ದಿದ್ರು, ಇವಾಗ ಜ್ಞಾನಿಗಳು ಅಥವಾ ತುಂಬ ಧ್ಯಾನ ಮಾಡ್ತಿರೋರು, ಸನ್ಯಾಸತ್ವದಲ್ಲಿರೋರು, ಧ್ಯಾನದಲ್ಲೇ ಇರೋರು ಅಂತಂದಾಗ ಅವರು ಎಷ್ಟೋ ತಿಂಗಳಿಗೊಂದ್ಸತಿ ಊಟ ಮಾಡ್ತಾರಂತ, ಏನಂದ್ರೆ ಉಸಿರಾಡಬೇಕು, ಮತ್ತೊಂದು ಮಾಡಬೇಕು, ದೇಹ ಅನ್ನೋದು ಇದೆ ಅಲ್ವಾ. ಸೊ ಹಾಗಾಗಿ ಇದು ಈ ಜೀವನ, ಈ ಲೌಕಿಕ ಜೀವನ. ಆಧ್ಯಾತ್ಮಿಕ ಜೀವನ ಅಂತಂದಾಗ ಮಾನಸಿಕವಾಗಿ ಒಂದು ಕಡೆ ಕೇಂದ್ರೀಕರಿಸೋದು. ಸೊ ಈ ಎರಡು ಜೀವನಕ್ಕೆ ಕೊಂಡಿ ಅಂತಂದಾಗ ಈ ಅಥವಾ ಗೂಬೆ ಇದರ ಒಂದು ಗುಣಲಕ್ಷಣಗಳು. ಮುಂದಿನ ಪ್ರಾಣಿ ಕ್ರೊಕೊಡೈಲ್, ಮೊಸಳೆ ಅಂತಂದಾಗ ತುಂಬ ರಿಲ್ಯಾಕ್ಸ್ಡ್ ಆಗಿರೋದು, ಅಂದರೆ ತುಂಬ ಪ್ರಶಾಂತತೆ ಅಂತ ಇರುವಂಥ ಒಂದು ಪ್ರಾಣಿ ಕ್ರೊಕೊಡೈಲ್ ಅಂತ ಹೇಳ್ಬೋದು. ಮತ್ತು ಇದು ತುಂಬ ಕಾಯುವಿಕೆಯ ಪ್ರಾಣಿ ಅಂಥೇಳಿ. ಅಂದರೆ ಎಷ್ಟು ಪೇಷನ್ಸ್ ಇರುತ್ತೆ ಅಂದರೆ ಒಂದೊಂದು ಸತಿ ಗಂಟೆಗಟ್ಟಲೆ ಹಾಗೆ ಮಲ್ಕೊಂಡಿರುತ್ತೆ, ಅಲ್ಲಾಡೋದು ಕೂಡ ಇಲ್ಲ. ಅದರ ವಿಷಯ ಗೊತ್ತಿಲ್ಲ ಅಂತಂದಾಗ ಸತ್ತೋಗಿದೆಯಾ ಅಂತ ಅನ್ಕೋತಾರೆ ಜನ. ಆದರೆ ಅದು ತುಂಬ, ಅದು ಒಂಥರ ಅಟೆಂಟಿವ್ ಆಗಿರುತ್ತೆ. ಅದರ ಗಮನವೆಲ್ಲ ಯಾರು ಬರ್ತಾ ಇದ್ದಾರೆ, ಯಾರು ಮಾಡ್ತಾಯಿದ್ದಾರೆ, ಮತ್ತು ಅದು ಹಾಗೆ ಸೈಲೆಂಟಾಗಿರುತ್ತೆ, ಅಲ್ಲಾಡ್ತಾನೆ ಇಲ್ಲ ಅಂದಾಗ ಕೆಲವೊಂದು ಸತಿ ಅಯ್ಯೋ ಬಿಡು ಇದ್ರ ಹತ್ರ ಹೋದ್ರು ಇದೇನು ಮಾಡಲ್ಲ ಅಂದಾಗ ಕಪ್ಪಂತ ಹಿಡ್ಕೊಂಡ್ಬಿಡುತ್ತೆ ತನಗೆ ಬೇಕಾದ ಊಟವನ್ನು. ಈ ಒಂದು ಮೊಸಳೆಯ ಬಲ ಎಲ್ಲಿರುತ್ತೆ? ನೆಲದ ಮೇಲಲ್ಲ, ಮೊಸಳೆಯ ಬಲ ನೀರಿನಲ್ಲಿರುತ್ತೆ. ಸೊ ಕೆಲವೊಂದು ಸತಿ ನಮಗೆ ಸಾಧಾರಣವಾಗಿದ್ದಾಗ ನಮ್ಮ ಶಕ್ತಿ ಗೊತ್ತಿರೋದಿಲ್ಲ, ಕಷ್ಟಗಳು ಬಂದಾಗ ಅದನ್ನು ಎದುರಿಸಿ ಅದರಿಂದ ನಾವು ಪರಿಹಾರವನ್ನು ಕಂಡುಕೊಂಡಾಗ, ಅದರಿಂದ ನಾವು ಹೊರಗೆ ಬಂದಾಗ ಅಯ್ಯೋ ನನ್ನ ಕೈಲಿ ಇಷ್ಟೆಲ್ಲ ಸಾಧ್ಯನಾ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಇದನ್ನೆಲ್ಲ ಮಾಡ್ಬೋದಾ ಅಂತ ನನಗೆ ಗೊತ್ತಿಲ್ಲ. ಕೆಲವೊಂದು ಸತಿ ಯಾರಾದರೂ ಏನಾದ್ರು ಹೇಳಿದಾಗ ಪಟ್ ಅಂತ ಎದುರು ಉತ್ತರನ ಕೊಟ್ಬಿಡ್ತೀವಿ. ಅಯ್ಯೋ ನಾನು ಹಿಂಗೆ ಮಾತಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ, ಅವ್ರಿಗೆ ಹಿಂಗೆ ನಾನು ಹೇಳಿಬಿಟ್ಟೆ ಅಂಥೇಳಿ ಆ ಒಂದು ಗುಣಲಕ್ಷಣ ಅಂತ ಹೇಳ್ಬೋದು. ಮುಂದಿನ ಒಂದು ಇದರ ಬಗ್ಗೆ ಹೇಳಬೇಕು ಅಂತಂದರೆ ಹನಿಬಿ, ಜೇನು ನೊಣ ಅಂತಂದರೆ ಜೇನು ಏನು ವಿಶೇಷ? ತುಂಬ ಯುನೀಕ್, ಅದು ತುಂಬ ವಿಶೇಷ. ಅಂದರೆ ಯಾರಿಗೂ ಸಾಧ್ಯ ಇಲ್ಲ ಜೇನು ನೊಣ ಮಾಡೋವಂಥ ಒಂದು ಕೆಲಸವನ್ನು ಮಾಡೋದಕ್ಕೆ. ಜೇನು ಅಂತಂದಾಗ ತುಂಬ ಸಿಹಿ, ಮಕರಂದ, ಮತ್ತು ಅದು ಒಂಥರ ಮೇಟ್ರಿಯಾರ್ಕಿ ಅಂತ ಏನು ಹೇಳ್ತಾರೆ, ಹೆಣ್ಣು ಮಕ್ಕಳ ಒಂದು ಶಕ್ತಿ, ಅಂದರೆ ಕ್ವೀನ್ ಬಿ ಅಂತ ಹೇಳ್ತಾರೆ. ಆ ರಾಣಿ ಜೇನಿಗೆ ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಅದನ್ನು ಗಮನಿಸ್ಕೋತಾರೆ.
ಆ ಫೆಮಿನೈನ್ ಎನರ್ಜಿ, ಡಿವೈನ್ ಫೆಮಿನೈನ್ ಅಂತ ಹೇಳ್ಬೋದು. ಮತ್ತು ಇದು ಒಂಥರ ಉಕ್ಕುವ ಶಕ್ತಿ, ಸುಸ್ತು ಅನ್ನೋದೇ ಇಲ್ಲ, ಕೆಲಸ ಮಾಡ್ತಾನೇ ಇರುತ್ತೆ, ಸದಾ ಬ್ಯುಸಿಯಾಗಿರುತ್ತೆ. ಮತ್ತು ಒಂಥರ ಆ ಶಬ್ದ ಕೇಳಿದ್ರೇ ಹೀಲಿಂಗ್ ಅಂತ ಹೇಳ್ಬೋದು. ಸದಾ ಬ್ಯುಸಿಯಾಗೇ ಇರೋದು ಅಂದರೆ ಏನರ್ಥ? ಒಂದೊಂದು ಸತಿ ಬೇಸರ ಪಡ್ಕೋಬೋದು, ಅಯ್ಯೋ ಎಷ್ಟು ಬ್ಯುಸಿ, ಯಾವುದಕ್ಕೂ ಟೈಮ್ ಇಲ್ಲ ಅಂತ. ಬ್ಯುಸಿಯಾಗಿದ್ದೀವಿ ಅಂತಂದರೆ ಆ 500 ರೂಪಾಯಿ, ನಾನು ಮೊದಲಿಗೆ ಕತೆ ಹೇಳಿದೆ ಅಲ್ವಾ, 500 ರೂಪಾಯಿ ನೋಟು, ಆ ಥರ ನಾವು ಚಲಾವಣೆಯಲ್ಲಿದ್ದೀವಿ, ನಮ್ಮ ಒಂದು ಸರ್ವೀಸನ್ನು ಜನ ಕೇಳ್ತಾ ಇದ್ದಾರೆ, ನಾವು ಇನ್ನೂ ಕಾಂಪಿಟೆಂಟ್ ಇದ್ದೀವಿ, ನಮ್ಮ ಜ್ಞಾನ ಅಥವಾ ನಮ್ಮ ಏನು ನಮಗೆ ವಿದ್ಯೆ ಗೊತ್ತಿದೆ ಅದಕ್ಕೆ ಬೆಲೆಯನ್ನು ನಾವು ಉಳಿಸ್ಕೊಂಡಿದ್ದೀವಿ. ಎಲ್ಲ ಗೊತ್ತಿರ್ಬೋದು, ಆದರೆ ಯಾರೂ ಹುಡ್ಕೊಂಬಂದಿಲ್ಲ, ಯಾರೂ ಕೇಳಿಲ್ಲ ಅಂತಂದಾಗ ಅದಕ್ಕೆ ಬೆಲೆನೇ ಇಲ್ಲದೆ ಆಗತ್ತಲ್ವ. ಅಂದರೆ ಜೇನುನೊಣದ ಒಂದು ವಿಶೇಷ ಗುಣ ಅದು. ಅಂದರೆ ನಾವು ಇನ್ನೂ ಚಲಾವಣೆಯಲ್ಲಿದ್ದೀವಿ ಅಂತ ಹೇಳಿ. ಮತ್ತು ಜಿಂಕೆ ಅಂದರೆ ಅಂದ ಅಲ್ವಾ, ತುಂಬ ಅಂದ, ನೋಡೋದಕ್ಕೆ ಖುಷಿ ಆಗುತ್ತೆ. ಜಿಂಕೆ ಅಂತಂದರೆ ಯಥೇಚ್ಛ ಅಂತ ಹೇಳಿ, ನೀವು ಯಾವುದೇ ಒಂದು ಸಫಾರಿಗೆ ಹೋಗಿ ಎಲ್ಲೇ ಹೋಗಿ 1 ಜಿಂಕೆ 2 ಜಿಂಕೆ ಇಲ್ಲ, ಅದು ಸೀತಾಮಾತೆ ಕಥೆನಲ್ಲಿ ಮಾತ್ರ ಒಂದೇ ಜಿಂಕೆ, ಗೋಲ್ಡನ್ ಡಿಯರ್ ಅಂತ ಹೇಳೋದು. ಬಾಕಿ ನೀವು ಯಾವುದೇ ಒಂದು ಸಫಾರಿಗೆ ಹೋಗಿ ಎಲ್ಲರೂ ಹೋಗಿ ಜಿಂಕೆಗಳು ಯಥೇಚ್ಛವಾಗಿರುತ್ತೆ. ಸೊ ಯಥೇಚ್ಛ ಅಂದರೆ ಸಮೃದ್ಧಿ ಅಂತ ಅರ್ಥ. ಮತ್ತು ಇನ್ನೊಂದು ಸೆನ್ಸಿಟಿವ್, ತುಂಬ ಸೂಕ್ಷ್ಮ, ಅಂದರೆ ಒಂದು ಸಣ್ಣ ಸೌಂಡ್ ಆದರೂ ಆ ನೋಡೋದೇ ಒಂದು ಚಂದ, ಕಿವಿಯನ್ನು ಎಷ್ಟು ಚೆನ್ನಾಗಿ ನಿಮ್ಮರಿಸ್ಕೊಂಡು ಟಕ್ ಅಂತ ಹೋಗುತ್ತದು. ಮತ್ತು ತುಂಬ ಚೆನ್ನಾಗಿ ಕೇಳಿಸ್ಕೊಳುತ್ತೆ, ಶ್ರೋತೃ ಅದು ಕೇಳ್ತಾ ಇರುತ್ತೆ. ಅದರ ಒಂದು ಆ ಕೇಳುವ ಒಂದು ಗುಣಲಕ್ಷಣ ಇದೆಯಲ್ಲ, ತುಂಬ ಸೂಕ್ಷ್ಮ ಅದು. ಮತ್ತು ಅದು ತುಂಬ ಜೆಂಟಲ್, ಅಂದರೆ ತುಂಬ ಮೃದುವಾದ ಒಂದು ಸಹನೆ ಅಂತ ಹೇಳಕ್ಕೆ ಬರಲ್ಲ, ಮೃದುವಾದ ಒಂದು ಪ್ರಾಣಿ ಅಂತ ಹೇಳ್ಬೋದು. ಮತ್ತು ತುಂಬ ಪ್ರೀತಿ, ಅದು ನೋಡಿದ್ರೇ ಮುದ್ದು ಬರುತ್ತಲ್ವ, ಮೊಸಳೆ ನೋಡಿದ್ರೆ ಮುದ್ದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಬರುತ್ತೋ ಇಲ್ವೋ, ಬಟ್ ಸಹಜವಾಗಿ ಬರೋದಿಲ್ಲ. ಆದರೆ ಜಿಂಕೆನ ನೋಡಿದ್ರೆ ತುಂಬ ಚಂದ, ಅಂದ ಅಂತ ಅನಿಸುತ್ತೆ. ಇಷ್ಟು ಪ್ರಾಣಿಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಒಂದು ಟಿಪ್ಪನ್ನು ಕೊಡಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ನೀವು ಒಂದು ಔಲ್ ಟೋಟೆಮ್ ಅಥವಾ ಒಂದು ಗೂಬೆಯ ಒಂದು ವಿಗ್ರಹವನ್ನು ಅಥವಾ ಗೂಬೆಯ ಒಂದು ವಾಸ್ತು ಬೊಂಬೆಯನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಾಗ, ಎಲ್ಲಿಡಬೇಕು ಅಂತಂದಾಗ ನೀವು ಮುಖದ್ವಾರಕ್ಕೆ ಎದುರಿಗೆ ಇಡ್ಬೋದು, ಅಥವಾ ನಿಮ್ಮ ಟೇಬಲ್ ಮೇಲೆ, ನಿಮ್ಮ ವರ್ಕ್ ಟೇಬಲ್ ಮೇಲೆ ಇಟ್ಕೋಬೋದು. ಇಟ್ಕೊಂಡಾಗ ನೀವು ಮಾಡುವ ನಿರ್ಧಾರಗಳು ಸ್ಥಿಮಿತವಾಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಮತ್ತು ನಿಮಗೆ ಅದೃಷ್ಟ, ಲಕ್ ಮತ್ತು ಅಬಂಡೆನ್ಸ್, ಸಮೃದ್ಧಿ ಅಂದರೆ ಯಥೇಚ್ಛವಾದ ಹಣವನ್ನು ತಂದು ಕೊಡುವಂಥ ಒಂದು ಕ್ವಾಲಿಟಿ ಒಂದು ಗೂಬೆಯ ವಿಗ್ರಹವನ್ನು ಅಥವಾ ಬೊಂಬೆಯನ್ನು ಮನೆಯಲ್ಲಿ ಇಟ್ಕೊಂಡಾಗ, ಮುಖ್ಯ ದ್ವಾರಕ್ಕೆ ಎದುರಾಗಿ ಅಥವಾ ನಿಮ್ಮ ವರ್ಕ್ ಟೇಬಲ್ ಮೇಲೆ ಇಟ್ಕೊಂಡಾಗ ಆ ಗುಣಗಳು ಇರುತ್ತೆ. ಮತ್ತು ಮನೆಯೊಳಗೆ ಹನಿಬಿ ಬಂದು ಹೋಯಿತು ಅಂತಂದಾಗ ನಿಮಗೆ ಯಥೇಚ್ಛವಾಗಿ ಕೆಲಸ ಸಿಗಲಿದೆ ಅಂತ ಅರ್ಥ. ಕೆಲಸ ಸಿಕ್ಕಿದಾಗ ಹಣನೂ ಸಿಕ್ತು ಅಂತ ಅಲ್ವಾ. ಸೊ ಹಾಗಾಗಿ ಈ ಪವರ್ ಆ್ಯನಿಮಲ್ ನೀವು ಯಾವುದು ಅಂತ ತಿಳ್ಕೊಂಡಾಗ ನಿಮ್ಮ ಜೀವನದಲ್ಲಿ ಏನು ನಿಮಗೆ ಸಿಗುತ್ತೆ, ನಿಮ್ಮ ಒಂದು ನೇಚರ್ ಏನು, ನಿಮ್ಮ ಸಹಜತೆ ಏನು, ಇದೆಲ್ಲನೂ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಔಲ್ ಇಟ್ಕೊಳ್ಳೋ ಹಾಗಿದ್ರೆ ಇಟ್ಕೊಳ್ಳಿ. ಅದು ಅಪಶಕುನ ಅನ್ನೋದಕ್ಕಿಂತ ಲಕ್ ಮತ್ತು ಸಮೃದ್ಧಿ, ಅಬಂಡೆನ್ಸ್, ಲಕ್, ಅದೃಷ್ಟ, ಸಮೃದ್ಧಿ, ಹಣಕಾಸು ಎಲ್ಲವನ್ನು ತಂದು ಕೊಡುವಂಥ ಒಂದು ಶಕ್ತಿ ಆ ಔಲ್ ವಿಗ್ರಹಕ್ಕೆ ಇರುತ್ತೆ. ಇದನ್ನು ಇಟ್ಟು ನೋಡಿ. ಮತ್ತೊಮ್ಮೆ ನೀವು ಪ್ರೀವಿಯಸ್ ವಿಡಿಯೋಗೆ ಹೋಗಿ ನಿಮ್ಮ ಪವರ್ ಅನಿಮಲ್ ಯಾವುದು ಅಂತ ಗೊತ್ತಾಗದೇ ಇರೋರು ಮತ್ತೆ ತಿಳ್ಕೊಳ್ಳಿ. ಮತ್ತು ನಿಮ್ಮ ಪವರ್ ಅನಿಮಲ್ ಗೊತ್ತಾದರೂ ಬೇರೆ ಒಂದು ಪವರ್ ಆ್ಯನಿಮಲ್, ಸ್ಪಿರಿಟ್ ಆ್ಯನಿಮಲ್ ಬಗ್ಗೆ ತಿಳ್ಕೊಂಡಾಗ ನೀವು ಕನೆಕ್ಟ್ ಆಗೋದಕ್ಕೆ ನಿಮಗೆ ಸುಲಭ ಆಗುತ್ತೆ. ಅಂದರೆ ಈ ಆ್ಯನಿಮಲ್ ಸ್ಪಿರಿಟ್ಸ್ಗೆ ಕನೆಕ್ಟ್ ಆದಾಗ ನಿಮಗೆ ಬೇಕಾದಷ್ಟು ಒಳ್ಳೆಯದು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.